ಸ್ನೇಹಿತರೆ, ಇಂದು ನಾವು ಈ ವಿಡಿಯೋದಲ್ಲಿ ಐಎಎಸ್ ಅಧಿಕಾರಿಗಳ ಕಾರ್ಖಾನೆ ಎಂದೇ ಖ್ಯಾತವಾಗಿರುವ ಬಿಹಾರ ರಾಜ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಈ ರಾಜ್ಯವು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿದ ಭೂಮಿಯಾಗಿದೆ. ಇತಿಹಾಸದಲ್ಲಿ ಬಿಹಾರವನ್ನು ಅತ್ಯಂತ ಪುರಾತನ ಮತ್ತು ಸಂಪನ್ನ ರಾಜ್ಯವೆಂದು ಗುರುತಿಸಲಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಬಡತನದ ರಾಜ್ಯವೆಂದು ಕಾಣುತ್ತೇವೆ. ಬಿಹಾರವು ಚಾಣಕ್ಯನಂತಹ ಮಹಾನ್ ಆರ್ಥಿಕ ತಜ್ಞ, ಚಂದ್ರಗುಪ್ತ ಮೌರ್ಯನಂತಹ ಮಹಾನ್ ಚಕ್ರವರ್ತಿ, ಬುದ್ಧ ಮತ್ತು ವರ್ಧಮಾನ ಮಹಾವೀರರಂತಹ ಧಾರ್ಮಿಕ ಗುರುಗಳು, ಆರ್ಯಭಟ್ಟನಂತಹ ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಶೇರ್ಷಾ ಸೂರಿಯಂತಹ ಕುಶಲ ಆಡಳಿತಗಾರರಿಗೆ ಜನ್ಮ ನೀಡಿದ ಪವಿತ್ರ ಭೂಮಿ. ಈ ವಿಡಿಯೋದಲ್ಲಿ ನೀವು ಬಿಹಾರದ ಬಗ್ಗೆ ಕಡಿಮೆ ಜನರಿಗೆ ತಿಳಿದಿರುವ ಅನೇಕ ರೋಚಕ ವಿಷಯಗಳನ್ನು ತಿಳಿಯಲಿದ್ದೀರಿ. ಈ ರಾಜ್ಯದಲ್ಲಿರುವ ಅದ್ಭುತ ಪ್ರವಾಸಿ ತಾಣಗಳ ಬಗ್ಗೆ, ಅವುಗಳ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ. ಈ ವಿಡಿಯೋ ತುಂಬಾ ಆಸಕ್ತಿಕರವಾಗಿರಲಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಂತಹ ರೋಚಕ ವಿಡಿಯೋಗಳನ್ನು ಇನ್ನಷ್ಟು ನೋಡಲು ಬಯಸಿದರೆ ತಕ್ಷಣವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿಟ್ಟುಕೊಳ್ಳಿ. ಆಗಲೇ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೀವು ಅದನ್ನು ನೋಡಬಹುದು. ಈಗ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಬಿಹಾರವು ಭಾರತದ ಈಶಾನ್ಯ ಭಾಗದಲ್ಲಿರುವ ಐತಿಹಾಸಿಕವಾಗಿ ಸಂಪನ್ನ ರಾಜ್ಯ. ಇದರ ರಾಜಧಾನಿಯಾದ ಪಾಟ್ನಾ ಪುರಾತನ ಕಾಲದಿಂದಲೂ ಆಡಳಿತ, ಶಿಕ್ಷಣ ಮತ್ತು ವಾಣಿಜ್ಯದ ಕೇಂದ್ರವಾಗಿದೆ. ಜನಸಂಖ್ಯೆಯ ದೃಷ್ಟಿಯಿಂದ ಬಿಹಾರವು ಭಾರತದ 3ನೇ ಅತಿದೊಡ್ಡ ರಾಜ್ಯ. ಇಲ್ಲಿ ಸುಮಾರು 11 ಕೋಟಿ ಜನರು ವಾಸಿಸುತ್ತಾರೆ. ಉತ್ತರದಲ್ಲಿ ನೇಪಾಳ, ದಕ್ಷಿಣದಲ್ಲಿ ಜಾರ್ಖಂಡ್, ಪೂರ್ವದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಪಶ್ಚಿಮದಲ್ಲಿ ಉತ್ತರ ಪ್ರದೇಶವು ಇದರ ಗಡಿಗಳಾಗಿವೆ. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಭಾಗಮತಿಯಂತಹ ಪ್ರಮುಖ ನದಿಗಳು ಇಲ್ಲಿ ಹರಿಯುವುದರಿಂದ ಬಿಹಾರವು ದೇಶದ ಅತ್ಯಂತ ಫಲವತ್ತಾದ ರಾಜ್ಯಗಳಲ್ಲಿ ಒಂದೆನಿಸಿದೆ. ಆದ್ದರಿಂದ ಈ ರಾಜ್ಯವು ಕೃಷಿಗೆ ತುಂಬಾ ಸೂಕ್ತವಾಗಿದೆ. ಆದರೆ ಗಂಡಕ್ ಮತ್ತು ಕೋಸಿಯಂತಹ ನದಿಗಳಿಂದ ಉಂಟಾಗುವ ಪ್ರವಾಹಗಳು ಸಾಕಷ್ಟು ವಿನಾಶವನ್ನು ತಂದೊಡ್ಡುತ್ತವೆ. ಬಿಹಾರವು ಭಾರತದ ಇತಿಹಾಸದಲ್ಲಿ ಅನೇಕ ಮಹಾನ್ ಆಡಳಿತಗಾರರಿಗೆ ಜನ್ಮಸ್ಥಾನವಾಗಿದೆ. ಮೊಗಧ ಮಹಾಜನಪದ, ಇದು ಮೌರ್ಯ ಮತ್ತು ಗುಪ್ತ ಸಾಮ್ರಾಜ್ಯಗಳಿಗೆ ಕೇಂದ್ರವಾಗಿತ್ತು, ಬಿಹಾರದ ಹೃದಯ ಭಾಗದಲ್ಲಿತ್ತು. ಈ ರಾಜ್ಯದ ಬೋಧಗೆಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳವಾದ ಮಹಾಬೋಧಿ ದೇವಾಲಯ ಮತ್ತು ಬೋಧಿ ವೃಕ್ಷವು ಈ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿವೆ. ಅದೇ ರೀತಿ ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರರು ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ಜನಿಸಿದರು. ಬಿಹಾರವು ಪ್ರಾಚೀನ ಭಾರತದಲ್ಲಿ ಶಿಕ್ಷಣದ ಕೇಂದ್ರವಾಗಿತ್ತು. ನಳಂದ ಮತ್ತು ವಿಕ್ರಮಶಿಲ ವಿಶ್ವವಿದ್ಯಾಲಯಗಳು ವಿಶ್ವವಿಖ್ಯಾತವಾಗಿದ್ದವು. ಚೀನಾ, ಜಪಾನ್, ಟಿಬೆಟ್ ಸೇರಿದಂತೆ ವಿಶ್ವದ ಇತರ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಶಿಕ್ಷಣ ಪಡೆಯುತ್ತಿದ್ದರು. ಚಂದ್ರಗುಪ್ತ ಮೌರ್ಯ, ಅಶೋಕನಂತಹ ಮಹಾನ್ ಚಕ್ರವರ್ತಿಗಳು ಬಿಹಾರದವರೇ. ಮೌರ್ಯ ಸಾಮ್ರಾಜ್ಯವು ಒಂದು ಏಕೀಕೃತ ಭಾರತವನ್ನು ಆಳಲು ಶ್ರಮಿಸಿತು. ಬಿಹಾರದಲ್ಲಿ ಹಿಂದಿ, ಮೈಥಿಲಿ, ಭೋಜ್ಪುರಿ, ಅಂಗಿಕ ಮತ್ತು ಉರ್ದು ಭಾಷೆಗಳನ್ನು ಹೆಚ್ಚಾಗಿ ಮಾತನಾಡುತ್ತಾರೆ. ಹಿಂದಿಯು ಮೊದಲ ಅಧಿಕೃತ ಭಾಷೆಯಾದರೆ ಉರ್ದು 2ನೇ ಅಧಿಕೃತ ಭಾಷೆಯಾಗಿದೆ. ಆದರೆ ಮೈಥಿಲಿ ಭಾಷೆಯನ್ನು ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ. ಈ ರಾಜ್ಯದಲ್ಲಿ ಛತ್ ಪೂಜೆಯ ಹಾಡುಗಳು, ಸೋಹಾರ್, ಕಜರಿ, ಜುಮರ್ನಂತಹ ಜಾನಪದ ಗೀತೆಗಳು ಸಾಮಾಜಿಕ ಜೀವನದೊಂದಿಗೆ ಬೆಸೆದಿವೆ. ಜುಮರ್, ಜುಪತ್ನಂತಹ ನೃತ್ಯ ರೂಪಗಳು ಇಲ್ಲಿನ ಪ್ರಮುಖ ಕಲೆಗಳಾಗಿವೆ. ಬಿಹಾರದ ಸಾಂಪ್ರದಾಯಿಕ ಆಹಾರವಾದ ಲಿಟ್ಟಿ ಚೋಕಾ ಜನಪ್ರಿಯವಾಗಿದೆ. ಇದರ ಜೊತೆಗೆ ಟಿಕ್ಯೂ, ಮಾಲ್ಪುವಾ, ಖಾಜಾ, ಸಟ್ಟು ಪರಾಟ, ಚನಾ ಗುಗ್ನಿ, ಬಾಲುಶಾಹಿ ಮುಂತಾದವು ತುಂಬಾ ಖ್ಯಾತವಾಗಿವೆ. ಬಿಹಾರವು ಮುಖ್ಯವಾಗಿ ಕೃಷಿಯನ್ನೇ ಆಧರಿಸಿದ ರಾಜ್ಯ. ಈ ರಾಜ್ಯದ ಆರ್ಥಿಕತೆಯ ದೊಡ್ಡ ಭಾಗವು ಕೃಷಿಯಿಂದಲೇ ಬರುತ್ತದೆ. ಭತ್ತ, ಗೋಧಿ, ಕಬ್ಬು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ಮಾವು, ಕಿತ್ತಳೆ, ಮೆಣಸಿನಕಾಯಿ, ಆಲೂಗಡ್ಡೆಯಂತಹ ಬೆಳೆಗಳನ್ನು ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಮುಜ್ತರ್ಪುರದ ಲಿಚ್ಚಿ ಹಣ್ಣು ವಿಶ್ವವಿಖ್ಯಾತವಾಗಿದೆ. ಇದರ ಸಿಹಿಯಾದ ರುಚಿಗೆ ಎಲ್ಲರೂ ಚಿದಾ ಆಗುತ್ತಾರೆ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಸಂಗೋಪನೆಯೂ ನಡೆಯುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಹಾರವು ಕೈಗಾರಿಕಾ ಅಭಿವೃದ್ಧಿಯ ಕಡೆಗೆ ಕಾಲಿಡುತ್ತಿದೆ. ಜವಳಿ ಉದ್ಯಮ, ಆಹಾರ ಸಂಸ್ಕರಣೆಯಂತಹ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳನ್ನು ಉತ್ತೇಜಿಸಲಾಗುತ್ತಿದೆ.
ಶಿಕ್ಷಣ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಬಿಹಾರವು ಮುಂಚೂಣಿಯಲ್ಲಿದೆ. ಉತ್ತರ ಪ್ರದೇಶದ ನಂತರ ಇಲ್ಲಿಂದಲೇ ಅತಿ ಹೆಚ್ಚು ಐಎಎಸ್ ಅಧಿಕಾರಿಗಳು ಹೊರಹೊಮ್ಮುತ್ತಿದ್ದಾರೆ. 1990ರ ನಂತರ ಇದು ಸ್ವಲ್ಪ ಕಡಿಮೆಯಾದರೂ ಮತ್ತೆ ಏರಿಕೆಯಾಗಿದೆ. ಬಿಹಾರದ ವಿದ್ಯಾರ್ಥಿಗಳು ಐಐಟಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿದ್ದಾರೆ. ಗಣಿತದಲ್ಲಿ ಬಿಹಾರವು ಶ್ರೇಷ್ಠ ಸ್ಥಾನದಲ್ಲಿದೆ. ಪುರಾತನ ಕಾಲದಲ್ಲಿ ಸೊನ್ನೆಯನ್ನು ಕಂಡುಹಿಡಿದ ಆರ್ಯಭಟ್ಟ ಬಿಹಾರದವರೇ. ಇಂದಿಗೂ ಬಿಹಾರದ ವಿದ್ಯಾರ್ಥಿಗಳು ಗಣಿತದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ. ಇಂದಿನ ಬಿಹಾರವು ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ರಾಜಧಾನಿಯಾದ ಪಾಟ್ನಾವನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸೇರಿಸಲಾಗಿದೆ. ಇಲ್ಲಿನ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಮತ್ತು ಸಾರಿಗೆ ಸೌಲಭ್ಯಗಳು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿವೆ. ಪಾಟ್ನಾದಲ್ಲಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ವೈಫೈ ಸೇವೆ ಒದಗಿಸಲಾಗುತ್ತಿದೆ. ಇದು ವಿಶ್ವದ ಅತಿದೊಡ್ಡ ಸಾರ್ವಜನಿಕ ವೈಫೈ ಜಾಲಗಳಲ್ಲಿ ಒಂದಾಗಿದೆ. ಬಿಹಾರದ ಬೋಧಗಯಾ, ರಾಜ್ಗಿರ್, ನಳಂದ ಮತ್ತು ವೈಶಾಲಿಯಂತಹ ಪ್ರವಾಸಿ ತಾಣಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಬಿಹಾರದ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಬಿಹಾರದ ಇತಿಹಾಸ, ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಅತ್ಯಂತ ಶ್ರೀಮಂತವಾಗಿವೆ. ಇತಿಹಾಸ, ಧರ್ಮ ಮತ್ತು ಬೌದ್ಧಿಕ ಸಂಪ್ರದಾಯಗಳಿಂದಾಗಿ ಬಿಹಾರವು ಉನ್ನತ ಸ್ಥಾನವನ್ನು ಪಡೆದಿದೆ. ಪುರಾತನ ವಿಶ್ವವಿದ್ಯಾಲಯಗಳ ಜೊತೆಗೆ ಇಲ್ಲಿ ಹಲವು ಶ್ರೇಷ್ಠ ದೇವಾಲಯಗಳು ಇವೆ. ಭಾರತದ ಅತ್ಯಂತ ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾದ ಮುಂಡೇಶ್ವರಿ ದೇವಾಲಯವು ಬಿಹಾರದ ಕೈಮೂರ್ ಜಿಲ್ಲೆಯಲ್ಲಿದೆ. ಇದು ಪಂಚಮುಖಿ ಶಿವಾಲಯವಾಗಿದ್ದು ಇಲ್ಲಿ ಶಿವನ ಜೊತೆಗೆ ಶಕ್ತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ಕ್ರಿಸ್ತ ಶಕದ 4ನೇ ಶತಮಾನದ ಗುಪ್ತರ ಕಾಲಕ್ಕಿಂತಲೂ ಹಳೆಯದು ಎಂದು ಭಾವಿಸಲಾಗಿದೆ. ಈ ದೇವಾಲಯದ ವಾಸ್ತುಶಿಲ್ಪ ಅದ್ಭುತವಾಗಿದೆ ಮತ್ತು ಹಿಂದೂ ಧರ್ಮೀಯರಿಗೆ ಇದು ಪವಿತ್ರ ಸ್ಥಾನವಾಗಿದೆ. ಪಾಟ್ನಾದಲ್ಲಿರುವ ಪಾಟ್ನಾ ಸಾಹಿಬ್ ಸಿಖ್ ಧರ್ಮೀಯರಿಗೆ ಪವಿತ್ರವಾದ ಸ್ಥಳ. ಇದು 10ನೇ ಸಿಖ್ ಗುರುವಾದ ಗುರು ಗೋವಿಂದ್ ಸಿಂಗ್ರ ಜನ್ಮಸ್ಥಳ. ಈ ಐತಿಹಾಸಿಕ ಗುರುದ್ವಾರವನ್ನು ಮಹಾರಾಜ ರಂಜಿತ್ ಸಿಂಗ್ ನಿರ್ಮಿಸಿದರು. ಇದು ಸಿಖ್ ಧರ್ಮದ 5 ಪ್ರಮುಖ ತತ್ವಗಳಲ್ಲಿ ಒಂದಾಗಿದೆ. ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ನಳಂದ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ಶಿಕ್ಷಣ ಕೇಂದ್ರವಾಗಿತ್ತು. ಇರಾನ್, ಇರಾಕ್, ಕೊರಿಯಾ, ಜಪಾನ್, ಗ್ರೀಸ್, ಚೀನಾದಂತಹ ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಆಕರ್ಷಿತರಾಗುತ್ತಿದ್ದರು. ಕ್ರಿಸ್ತ ಶಕದ 5ನೇ ಶತಮಾನದಲ್ಲಿ ಸ್ಥಾಪಿತವಾದ ಈ ವಿಶ್ವವಿದ್ಯಾಲಯವು ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಜನಪ್ರಿಯವಾಗಿತ್ತು. ವೇದಗಳು, ತತ್ವಶಾಸ್ತ್ರ, ವೈದ್ಯಕೀಯ, ಗಣಿತ ಮತ್ತು ಗಗನ ವಿಜ್ಞಾನದಂತಹ ವಿಷಯಗಳನ್ನು ಇಲ್ಲಿ ಕಲಿಸಲಾಗುತ್ತಿತ್ತು. ನಳಂದದ ಧರ್ಮಗಂಜ್ ಗ್ರಂಥಾಲಯದಲ್ಲಿ 9 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದವು. ದುರದೃಷ್ಟವಶಾತ್ 1193ರಲ್ಲಿ ಬಖ್ತಿಯಾರ್ ಖಿಲ್ಜಿಯು ಈ ಗ್ರಂಥಾಲಯವನ್ನು ಸುಟ್ಟುಹಾಕಿದನು. 3 ತಿಂಗಳ ಕಾಲ ಗ್ರಂಥಗಳು ಸುಡುತ್ತಿದ್ದವು. ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಶ್ರೇಷ್ಠ ವಿದ್ಯಾಕೇಂದ್ರವಾಗಿತ್ತು. ಅದರ ನಾಶನವು ಭಾರತದ ಜ್ಞಾನ ಸಂಪತ್ತಿಗೆ ದೊಡ್ಡ ಹಾನಿಯನ್ನುಂಟು ಮಾಡಿತು. ಬೋಧಗಯಾದ ಮಹಾಬೋಧಿ ದೇವಾಲಯವು ಬೌದ್ಧ ಧರ್ಮದ ಪ್ರಮುಖ ಕೇಂದ್ರ. ಇಲ್ಲಿ ಬುದ್ಧನಿಗೆ ಜ್ಞಾನೋದಯವಾದ ಬೋಧಿ ವೃಕ್ಷವಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಿದೆ. ವಿಶ್ವದ 4 ದಿಕ್ಕುಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಬಿಹಾರವು ಭಾರತಕ್ಕೆ ಮಾತ್ರವಲ್ಲ, ವಿಶ್ವದ ಇತರ ದೇಶಗಳಿಗೂ ಅನೇಕ ಮಹಾನ್ ನಾಯಕರನ್ನು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೀಡಿದೆ. ಶಿವನಗರ ರಾಮ್ ಗುಲಾಂ ಬಿಹಾರದವರಾಗಿದ್ದು ಮಾರಿಷಸ್ನ ಮೊದಲ ಪ್ರಧಾನಮಂತ್ರಿಯಾದರು. ಅವರು ಮಾರಿಷಸ್ ಸ್ವಾತಂತ್ರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಭಾರತೀಯ ಸಂಸ್ಕೃತಿಯನ್ನು ಅಲ್ಲಿ ಹರಡಿದರು. ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದರು. ಅವರು ಬಿಹಾರದವರೇ. ಗೊಪ್ಪ ಪಂಡಿತರಾಗಿದ್ದ ಅವರು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ರಾಷ್ಟ್ರಪತಿಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಮಧುಬನಿ ಜಿಲ್ಲೆಯ ಮಧುಬನಿ ರೈಲ್ವೆ ಸ್ಟೇಷನ್ ಭಾರತದ 2ನೇ ಅತ್ಯಂತ ಸುಂದರ ರೈಲ್ವೆ ಸ್ಟೇಷನ್ ಎಂದು ಪರಿಗಣಿತವಾಗಿದೆ. ಇಲ್ಲಿ ಮಧುಬನಿ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ಗೋಡೆಯ ಚಿತ್ರಗಳು ಮತ್ತು ಕಯಾ ಚಿತ್ರಕಲೆಗಳಿವೆ. ಈ ಸ್ಟೇಷನ್ ಬಿಹಾರದ ಜನರಿಗೆ ಸೇವೆ ಸಲ್ಲಿಸುವುದರ ಜೊತೆಗೆ ಬಿಹಾರದ ಸಂಸ್ಕೃತಿಯನ್ನು ವಿಶ್ವಕ್ಕೆ ತೋರಿಸುತ್ತದೆ. ಪ್ರತಿದಿನ ಲಕ್ಷಾಂತರ ಬಿಹಾರಿಗಳು ಕೆಲಸಕ್ಕಾಗಿ ಇತರ ರಾಜ್ಯಗಳಿಗೆ ತೆರಳುತ್ತಾರೆ. ಅವರ ಶ್ರಮ, ನಿಷ್ಠೆ
ಮತ್ತು ತಾಳ್ಮೆಗೆ ಎಲ್ಲೆಡೆ ಗುರುತಿಸಿಕೊಂಡಿದ್ದಾರೆ. ನಿರ್ಮಾಣ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಅವರು ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಮುಂಗೇರ್ ಜಿಲ್ಲೆಯ ಬಿಹಾರ ಸ್ಕೂಲ್ ಆಫ್ ಯೋಗವು ವಿಶ್ವದಾದ್ಯಂತ ಯೋಗಾಸಕ್ತರನ್ನು ಆಕರ್ಷಿಸುತ್ತದೆ. ಇಲ್ಲಿ ಯೋಗದ ಜೊತೆಗೆ ಆಧ್ಯಾತ್ಮಿಕತೆಯ ಮಹತ್ವವನ್ನು ಕಲಿಸಲಾಗುತ್ತದೆ. ಮುಜಫರ್ಪುರ ಜಿಲ್ಲೆಯನ್ನು ಸಿಹಿನಗರಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ವಿಶ್ವಪ್ರಸಿದ್ಧ ಲಿಚ್ಚಿ ಹಣ್ಣುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಈ ಹಣ್ಣುಗಳು ಅತ್ಯಂತ ಸಿಹಿಯಾಗಿರುತ್ತವೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಇಲ್ಲಿಂದ ವಿಶ್ವದ ಇತರ ದೇಶಗಳಿಗೆ ಲಿಚ್ಚಿಯನ್ನು ರಫ್ತು ಮಾಡಲಾಗುತ್ತದೆ. ರಾಜನಗರದ ಮಧುಬನಿಯಲ್ಲಿರುವ ನವಲಖ ಪ್ಯಾಲೇಸ್ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇದನ್ನು ಮಹಾರಾಜ ರಾಮೇಶ್ವರ್ ಸಿಂಗ್ ನಿರ್ಮಿಸಿದರು. ಆದರೆ 1534ರಲ್ಲಿ ಭಾರೀ ಭೂಕಂಪದಿಂದ ಈ ಅರಮನೆ ಶಿಥಿಲವಾಯಿತು. ಆನಂತರ ಅದನ್ನು ಪುನರ್ನಿರ್ಮಾಣ ಮಾಡಲಿಲ್ಲ. ಆದರೂ ಶಿಥಿಲವಾದ ಭಾಗವು ಈ ಅರಮನೆಯ ವೈಭವವನ್ನು ಇಂದಿಗೂ ಪ್ರತಿಬಿಂಬಿಸುತ್ತದೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಬಿಹಾರಕ್ಕೆ ಹೋಗಿ ನೀವು ಯಾವೆಲ್ಲ ಸ್ಥಳಗಳನ್ನು ಭೇಟಿಯಾಗಲು ಇಷ್ಟಪಡುತ್ತೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ತಕ್ಷಣವೇ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ನಮ್ಮ ಚಾನೆಲ್ను ಶಿಫಾರಸು ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೋಡಿದ್ದಕ್ಕೆ ಧನ್ಯವಾದಗಳು.